ಬೇವೂರು, ಚನ್ನಪಟ್ಟಣ ತಾಲೂಕು, ಬೇವೂರು ಗ್ರಾಮ, ಸಿದ್ದರಾಮೇಶ್ವರ ಬೆಟ್ಟ. ಮೇಲ್ಗಡೆ ಸಿದ್ದರಾಮೇಶ್ವರ ಬೆಟ್ಟ ಅಂತ ಐತೆ, ದೇವಸ್ಥಾನ ಐತೆ. ಸಿದ್ದರಾಮೇಶ್ವರ ದೇವಸ್ಥಾನ 1.5-2 ಕಿಲೋಮೀಟ್ರ್ ಆಗುತ್ತೆ ಬೆಟ್ಟಕ್ಕೆ, ನಡ್ಕೊಂಡು ಹೋಗಬೇಕು. ರಾಮನಗರ ಜಿಲ್ಲೆ ಇತ್ತು, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗೈತೆ. ಬೆಂಗಳೂರು ದಕ್ಷಿಣ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ಮಳೂರು ಹೋಬಳಿ, ಬೇವೂರು ಗ್ರಾಮ. ಅಲ್ಲಿಂದ ಬೆಟ್ಟಕ್ಕೆ 1.5 ಕಿಲೋಮೀಟ್ರು. ನವಿಲು ಸಿಕ್ಬಿಡ್ತು, ನವಿಲು ಅಲ್ಲಿ ನೋಡಿ ಸ್ನೇಹಿತರೆ, ನವಿಲ್ನ ವಾವ್, ಹೊಲದಲ್ಲಿ ನವಿಲುಗಳಿರೋದು ನೋಡಿ ಸ್ನೇಹಿತರೆ, ಅಲ್ಲಿ ವಾ, ಎಲ್ಲಿ ನವಿಲು, ಅಲ್ಲಿ 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 ನವಿಲು. ಕೋ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ. ನವಿಲು ನೋಡಿ ಸ್ನೇಹಿತರೆ, ಅಲ್ಲಿ ವಾವ್. ಕೇಳಿಸ್ತಾಯ್ತಾ ಕೂಗೋದು? ಹೋಯ್ತು 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 ಹೋಯ್ತು, ಓಡ್ತೈತೆ ನವಿಲ್ ನೋಡಿ ಸ್ನೇಹಿತರೆ, ಅಲ್ಲಿ 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 ಹೆಂಗೆ ಹೋಗ್ತೈತೆ. ಒಳ್ಳೆ ಮನೇಲಿ ಕೋಳಿ ಕುರಿ ಸಾಕಿರೋ ಥರ ಮಾವಿನ ಮರದಡಿ ನೋಡಿ ಸ್ನೇಹಿತರೆ, ಅಲ್ಲಿ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ. ಎಷ್ಟು ಚೆನ್ನಾಗಿ ಹೋಯ್ತಾವೆ ನೋಡಿ ಸ್ನೇಹಿತರೆ ನವಿಲುಗಳು. 3-4 ಹೋದ, ಎಷ್ಟು ಕೂಗ್ತಾ ಇರ್ತವೆ ಗೊತ್ತೇ ಇಲ್ಲಿ. ಶನಿವಾರ ಬಂದಾಗ ನನಗೆ ನವಿಲು ಕೂಗೋದು ಕೇಳಿಸ್ತಾ ಇತ್ತು. ಇವತ್ತು 3 ನವಿಲು ನೋಡ್ಬಿಟ್ಟೆ. ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ. ಎಷ್ಟು ಸಖತ್ತಾಗೈತೆ ನವಿಲು. ಹತ್ರ ಹೋದ್ರೆ ಓಡೋಗ್ಬಿಡ್ತವೆ ಸ್ನೇಹಿತರೆ, ಹತ್ರ ಹೋಗ್ಬಿಡ್ತವೆ. ಅದಕ್ಕೆ ದೂರದಿಂದನೇ ನೋಡಿದೆ. ನೋಡಿ ಅಲ್ಲಿ ಬೆಟ್ಟ, ಅಲ್ಲಿಗೆ ಹೋಗ್ಬೇಕೀಗ ನಡ್ಕೊಂಡು. ಇವತ್ತು ಸೋಮವಾರ, 3ನೇ ಶ್ರಾವಣ ಸ್ನೇಹಿತರೆ. ಸಿದ್ದರಾಮೇಶ್ವರ ದೇವಸ್ಥಾನ ಫಸ್ಟ್ ಟೈಮ್ ಬಂದಿರೋದು. ಅದಕ್ಕೆ ನೋಡಿಕೊಂಡು, ನವಿಲುಗಳು ಶನಿವಾರ ಹುಡುಕದೆ ಸಿಕ್ಕಲಿಲ್ಲ, ಕೂಗ್ತಾಯಿತ್ತು. ಈ ಮಾರ್ಗವಾಗಿ ಹೋದರೆ ನವಿಲುಗಳು ಕಾಣಿಸುತ್ತೆ ಅಂತ ಹೇಳಿದರು. ಈ ಟೈಮಿಗೆ ಬಂದರೆ 3 ನವಿಲು ನೋಡಿದೆ. ಇನ್ನೂ ಬೇಕಾದಷ್ಟೈತೆ, ಕಣ್ಣು ಕಾಣಿಸಲ್ಲ. ಮರದಡಿ ಮೇಲ್ಗಡೆ ಸಂದಿಗುಂದಿಲೆಲ್ಲ ಇರ್ತವೆ ನವಿಲುಗಳು. ನವಿಲೇ ಇಲ್ಲಿ ಫೇಮಸ್ಸು ನೋಡಿ ಸ್ನೇಹಿತರೆ. ಇಲ್ಲೂ ಎಲ್ಲ ಸಂದಿಲೆಲ್ಲ ಅವೇ. ಇಲ್ಲೆಲ್ಲ ಕಾಮನ್ನಾಗಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲಲ್ವೇ ಸ್ನೇಹಿತರೆ. ಮನುಷ್ಯರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟವು. ಏನಾದ್ರು ಸೌಂಡ್ ಜಾಸ್ತಿ ಆದರೆ ಓಡೋಯ್ತವೆ. ಸೌಂಡ್ ಇಲ್ಲ ಅಂದರೆ ಅಲ್ಲಲ್ಲೇ ದನ ಕರ ಇದ್ರ ಜೊತೆಲೇ ಆಟ ಆಡಿಕೊಂಡು ಮೇಯ್ಕೊಂಡು ಇರ್ತಾವಂತೆ ನವಿಲುಗಳು. ಊರಿನವ್ರು ಹೇಳಿದ್ರು ನನಗೆ, ಹೋಗವ ಅಲ್ಲಿ ಹೋಗುವಾಗ ಕಾಣಿಸುತ್ತೆ ನವಿಲುಗಳು ಅಂತ. ಎಷ್ಟು ಚೆನ್ನಾಗಿ ಕೂಗ್ತವೆ ಗೊತ್ತಾ, ಕಾ ಕಾ ಅಂತಿರ್ತವೆ. ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಅನಿಸುತ್ತೆ ಕೂಗಿದ್ರೆ ನಮಗೆ.
ಸಾಯಂಕಾಲ ಟೈಮು ಗುಂಪು ಇರ್ತಾವಂತೆ ನವಿಲುಗಳು ಸ್ನೇಹಿತರೆ. ಸಾಯಂಕಾಲ ಟೈಮ್ ತುಂಬ ಇರ್ತಾವಂತೆ, ಗುಂಪಾಗಿ ರೆಕ್ಕೆ ಬಿಚ್ಕೊಂಡು. ಸೂರ್ಯ ಹುಟ್ಟುತ್ತಲ್ಲ, ಮುಳುಗುತ್ತಲ್ಲ, ಬೆಳಗ್ಗೆ ಹೊತ್ತು ಸೂರ್ಯ ಹುಟ್ಟೋ ಟೈಮ್ನಲ್ಲಿ ಗರಿ ಬಿಚ್ಕೊಂಡು ಡ್ಯಾನ್ಸ್ ಆಡ್ತಿರ್ತಾವಂತೆ. ಸಾಯಂಕಾಲ ಸೂರ್ಯ ಮುಳುಗೋ ಟೈಮ್ನಲ್ಲಿ ಸುಬ್ರಹ್ಮಣ್ಯಂಗೆ ನಮಸ್ಕಾರ ಹಾಕೋದು ಅಂತ ಹೇಳ್ತಾರಂತೆ. ರೆಕ್ಕೆ ಬಿಚ್ಕೊಂಡು ಅವು ಕುಣಿತಾಯಿದ್ರೆ ಸೂರ್ಯನಿಗೆ ಸುಬ್ರಹ್ಮಣ್ಯಂಗೆ ನಮಸ್ಕಾರ ಹಾಕ್ದಂಗೆ ಅಂತ ಹೇಳ್ತಾರೆ ಇಲ್ಲಿ ಜನಗಳು. ಇನ್ನೆಲ್ಲೂ ಕಾಣಿಸ್ಲಿಲ್ಲ. ಆ ಕಡೆ ಜೋಳ ಎಲ್ಲ ಹಾಕಿರ್ತಾರಲ್ಲ, ಅಲ್ಲೆಲ್ಲ ಮೇಯಕ್ಕೆ ಬರ್ತಾವಂತೆ ನವಿಲುಗಳು. ಹೊಲದಲ್ಲಿ ಜೋಳ ರಾಗಿ ಬೆಳೆಗಳು ಹಾಕಿದಾಗ ಮೇಯಕ್ಕೆ ಬರ್ತವೆ. ರಾತ್ರಿ ಹೊತ್ತು ಮಾವಿನ ಮರದ ಮೇಲೆ ಕೂತು ನಿದ್ದೆ ಮಾಡ್ತಾವಂತವು ರಾತ್ರಿ ಹೊತ್ತು. ಇಲ್ಲಿ ಜನನೂ ಏನು ತೊಂದರೆ ಕೊಡಲ್ಲ ಪ್ರಾಣಿಗೆ, ನವಿಲುಗಳಿಗೆ ತೊಂದರೆ ಕೊಡಲ್ಲ. ಸುಬ್ರಹ್ಮಣ್ಯ ಅಂತ, ಸುಬ್ರಹ್ಮಣ್ಯ ದೇವರಲ್ವೇ ಅದು ವಾಹನ. ನವಿಲು ತೊಂದರೆ ಕೊಡಲ್ಲ, ದೇವ್ರ ಥರ ಪೂಜಿಸ್ತಾರ ನವಿಲನ್ನೇ. ಬೆಟ್ಟಕ್ಕೆ ಹೋಗ್ತಾ ಇರೋ ಮಾರ್ಗ ಎಲ್ಲ, ಕೆಲವರು ಕಾರಲ್ಲಿ ಹೋಗ್ತಾರೆ, ಬೈಕಲ್ಲಿ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ. ಈಗ ಸಾಯಂಕಾಲ 4 ಗಂಟೆಗೆ ಪೂಜೆ ಇದೆ ದೇವಸ್ಥಾನದಲ್ಲಿ, ಕಾಣಿಸ್ತಾ ಐತೆ ನೋಡಿ ಸ್ನೇಹಿತರೆ. ಅಲ್ಲಿ ಹೇ ನವಿಲೆ ಹೆಣ್ಣವಿಲೆ, ಓ ನವಿಲೆ ನವಿಲೆ ಹೆಣ್ಣವಿಲೆ ನವಿಲೆ. ರವಿಚಂದ್ರನ್ ಫಿಲಮಲ್ಲಿ ಹಾಡು. ನವಿಲುಗಳಿಗೇನು ಕೊರತೆ ಇಲ್ಲ ಅವ್ರ ಫಿಲಮಲ್ಲಿ. ಮನೆಗಳಿದ್ದಾವೆ. ಸೋಮವಾರ ಬೆಳಿಗ್ಗೆ ಮತ್ತು ಸಾಯಂಕಾಲ ಪೂಜೆ ಶ್ರಾವಣದಲ್ಲಿ, ಕಾರ್ತಿಕ್ ಮಾಸದಲ್ಲಿ. ಮಾಮೂಲಿ ಸೋಮವಾರ ಪೂಜೆ ಮಾಡ್ತಾರೆ ನೋಡಿ. ವೆಹಿಕಲ್ಗಳೆಲ್ಲ ಹೋಗ್ತಾ ಐತೆ. ಬೆಟ್ಟದ್ದು ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನಾನು ಬೆಟ್ಟ ಅಂದರೆ ಹತ್ಕೊಂಡು ಹೋಗ್ಬಿಡ್ತೀನಿ ಸ್ನೇಹಿತರೆ. ಬಸ್ ಸ್ಟ್ಯಾಂಡಿಂದ ಬೆಟ್ಟದ ಮೇಲೆ ಗಂಟನೂ ಹತ್ಕೊಂಡು ಹೋಗ್ತೀನಿ. ಬೆಟ್ಟ ಬರಬೇಕಾದ್ರೂ ಬೆಟ್ಟ ಇಳ್ಕೊಂಡೇ ಬರೋದು ನೋಡಿ. ರೈತರು ಭೂಮಿ ಎಲ್ಲ ದನ ಕರ ಹಸ ಮೇಯಿಸ್ಕೊಂಡು ಅವರ ಜಮೀನಲ್ಲಿ ಆ ಕಡೆ ಈ ಕಡೆ ಹಾಲು ಕೊಡೋ ಹಸುಗಳು, ಎಮ್ಮೆಗಳು ಎಲ್ಲ ಮೇಯಿಸ್ತಾರೆ. ಯಾರು ಕಾಣಲಿಲ್ವಲ್ಲ, ಅದಕ್ಕೆ ಕೋಲ್ ಹಿಡ್ಕೊಬಂದೆ. ಅವ್ರನ್ನ ಹೊಡಿಯೋಕ್ಕಾಗತ್ತಾ? ಸುಮ್ಮನೆ ಒಂಚೂರು ಇರಲಿ ಕೈಯಲ್ಲಿ. ಯಾರು ಕಾಣಿಸ್ಲಿಲ್ವಲ್ಲಪ್ಪ, ನಾನು ಒಬ್ಬಳೇ ಹೋಯ್ತಾ ಇದ್ದೀನಲ್ಲ ಅಂತ ಕೋಲ್ ಹಿಡ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಗುಂಪೇ ಇದ್ದೀರಾ. ಇನ್ನು ನೀವಿದ್ರೆ ನಾವು ಹೆದರ್ಕೊಳ್ಳೋದೇನು ಅಲ್ವಾ? ನಾನು ಅಲ್ಲಿ ಕಾಣಲಿಲ್ವಲ್ಲ ಅಂದ್ಬಿಟ್ಟು 1-2 ನವಿಲುಗಳು ಕಂಡು ವಿಡಿಯೋ ಮಾಡ್ಕೊಂಡು ಬರ್ತಿದ್ದೆ. ತಾಳಪ್ಪ ಒಬ್ಬರು ಕಾಣ್ತಾ ಇಲ್ಲ, ಯಾವುದಕ್ಕೂ ಇರಲಿ ಕೋಲ್ ಹಿಡ್ಕೊಂಡು. ಚನ್ನಪಟ್ಟಣದವರು. ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಇದ್ದೀರಾ, ಇನ್ನೇನು ಭಯ?
ಅದು ಜಮೀನ್ದಾರ್ ಒಕ್ಲಾರ ಇಲ್ಲಿದ್ದೀರಿ. ಯಾಕ ಹೆಂಗೆ ನೀವೆಲ್ಲ ಇರ್ಬೇಕಾದ್ರೆ ಯಾಕಾದತ್ತು? ಹಾಂ, ಎಲ್ಲ ರೈತರು ಅಲ್ಲಲ್ಲೇ ದನ ಕರ ಆಡು ಕುರಿ ಕೋಳಿ ಮೇಯಿಸ್ಕೊಂಡು ಕೂತವ್ರೆ ಸ್ನೇಹಿತರೆ. ಬಟ್ ಬೆಟ್ಟಕ್ಕೆ ಇಂಥ ಪ್ಲೇಸಿಗೆ ಬರಬೇಕು, ದೇವ್ರ ದರ್ಶನ ಮಾಡ್ದಂಗೂ ಆಗುತ್ತೆ. ಒಂದು ಸ್ವಲ್ಪ ಬೆಂಗಳೂರು ವಾತಾವರಣದಿಂದ ಈಚೆ ಕಡೆ ಒಳ್ಳೆ ಗಾಳಿನೂ ತೊಗೊಂಡಂಗೆ ಆಗುತ್ತೆ. ಬರಬೇಕು ಇಂಥ ಜಾಗಕ್ಕೆ, ಮೈಂಡು ಡೈವರ್ಷನ್ನೂ ಆಗುತ್ತೆ, ಒಳ್ಳೆ ಗಾಳಿ ಆಯಿತಾ, ಪವರ್ಫುಲ್ ದೇವ್ರ ದರ್ಶನ ಎಲ್ಲ ಆಗುತ್ತೆ. ಸಿದ್ದರಾಮೇಶ್ವರ ಬೆಟ್ಟ ಶನಿವಾರ ಬೆಟ್ಟದ ತಿಮ್ಮಪ್ಪಂಗೆ ಬಂದಿದೆ. ನಿನ್ನೆ ರಾಮಲಿಂಗೇಶ್ವರ ನಮ್ಮ ಊರ ಹತ್ರ ಹೋಗಿದ್ದೆ. ಇಲ್ಲಿ ಸಿದ್ದರಾಮೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸೋಮವಾರ ಇವತ್ತು ಫಸ್ಟೇ ನವಿಲುಗಳು ದರ್ಶನ ಕೊಟ್ಬಿಟ್ಟು ಖುಷಿ ಆಗುತ್ತೆ ನೋಡಿ. ಕಾರು ಬರ್ತೈತೆ. ಕಾರುಗಳು ಬರ್ತಾವೆ ನೋಡಿ ಅಲ್ಲಿ ಬೆಟ್ಟಕ್ಕೆ ಹೋಗೋಕ್ಕೆ.